ಮಂತ್ರಿ ಮಾಡಿಸಿ ಅಂತ ಸಿದ್ದರಾಮಯ್ಯ ಹಿಂದೆ ಬಿದ್ದಂತ ಮಂತ್ರಿಗಿರಿ ಆಕಾಂಕ್ಷಿಗಳು ಈಗಾಗಲೇ ಮಂತ್ರಿಗಿರಿಗೋಸ್ಕರ ಎಲ್ಲೆಲ್ಲಿ ಲಾಭಿ ನಡೀತಾ ಇದೆ. ಇದೀಗ ಸಿದ್ದರಾಮಯ್ಯ ಬೆನ್ನು ಬಿದ್ದಿದ್ದಾರೆ. ಸಚಿವಾಕಾಂಕ್ಷಿಗಳು ಮಂತ್ರಿ ಮಾಡಿಸಿ ಅಂತ. ಸಾರ್, ಸಚಿವ ಸಂಪುಟದಲ್ಲಿ ನನಗೆ ಚಾನ್ಸ್ ಕೊಡ್ತೀರಾ ಅಂತ ಇಂದು ದೆಹಲಿಗೆ ಹೋಗಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಹಿಂದೆಯೇ ದೆಹಲಿಗೆ ಹೋದ ಶಾಸಕರು. ರಾಜ್ಯದ ಬೆಳವಣಿಗೆ ಗಮನಿಸ್ತಾ ಇರುವಂತಹ ಸಿದ್ದರಾಮಯ್ಯ ಸಚಿವ ಸ್ಥಾನಕ್ಕಾಗಿ ನಿಲ್ಲದ ಕಾಂಗ್ರೆಸ್ ಶಾಸಕರ ಲಾಬಿ. ಸಿದ್ದರಾಮಯ್ಯ ಮೂಲಕ ಒತ್ತಡ ಹೇರಲು ಸಿದ್ಧತೆ. ನಮಗೂ ಸಚಿವ ಸ್ಥಾನ ಬೇಕು ಎಂದು ಕೈ ಶಾಸಕರ ಪಟ್ಟು. ದೆಹಲಿ ನಾಯಕರ ಮುಂದೆ ನನ್ನ ಹೆಸರು ಸೂಚಿಸಿ ಎಂದು ಪಟ್ಟು. ಮಂತ್ರಿ ಮಾಡಿಸಿ ಅಂತ ಸಿದ್ದರಾಮಯ್ಯ ಹಿಂದೆ ಬಿದ್ದಿದ್ದಾರೆ ಮಂತ್ರಿಗಿರಿ ಆಕಾಂಕ್ಷಿಗಳು. ಸಚಿವ ಸ್ಥಾನ ಕೊಡಿಸಿ ನನಗೂ ಒಂದು ಚಾನ್ಸ್ ಕೊಡ್ತೀರಾ ಅಂತ ಈಗಾಗಲೇ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದೇ ಇದೆ. ಎಲ್ಲರೂ ಕೂಡ ನಾನು ಆಗಬೇಕು, ನೀನು ಆಗು, ನಾನು ಆಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಲಾಬಿ ಏರ್ಪಟ್ಟಿದೆ. ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ. ದೆಹಲಿ ನಾಯಕರ ಮುಂದೆ ನನ್ನ ಹೆಸರನ್ನ ಸೂಚಿಸಿ ಇಂದು ದೆಹಲಿಗೆ ಹೋಗಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಇರುವಂತ ಪಟ್ಟಿಗಳಲ್ಲಿ ಬಿಕೆ, ಡಿಕೆ, ಸಿದ್ದು ಇವರ ಪಟ್ಟಿಗಳಲ್ಲಿ ಫೈನಲ್ ಆಗಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಿದ್ದು ಹಿಂದೆ ಬಿದ್ದವರು ಯಾರಪ್ಪ ಅಂತ ನೋಡಿದ್ರೆ ಪುಟ್ಟರಂಗಶೆಟ್ಟಿ ಚಾಮರಾಜನಗರ, ಅಶೋಕ್ ಪಟ್ಟಣ್ ರಾಮದುರ್ಗ, ವಿಜಯಾನಂದ ಕಾಶ್ಯಪ್ನವರ್ ಹುನಗುಂದ ಶಾಸಕ, ಎಎಸ್ ಪೊನ್ನಣ್ಣ ವಿರಾಜಪೇಟೆ ಶಾಸಕ, ಕೆಎಂ ಶಿವಲಿಂಗೇಗೌಡ ಅರಸೀಕೆರೆ, ಬಸನಗೌಡ ದದ್ದಲ್ ರಾಯಚೂರು, ಪುಟ್ಟರಂಗಶೆಟ್ಟಿ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಬೆನ್ನು ಬಿದ್ದಿದ್ದಾರೆ. ಸಚಿವ ಸ್ಥಾನ ಕೊಡಿಸಿ, ನನಗೆ ಸಚಿವಗಿರಿ ಬೇಕು ಅಂತ ಶಾಸಕರಾದಂಥವ್ರು ಅಶೋಕ್ ಪಟ್ಟಣ್ ಇದ್ದಾರೆ, ವಿಜಯಾನಂದ ಕಾಶ್ಯಪ್ನವರಿದ್ದಾರೆ. ಇವರೆಲ್ಲ ಸಿದ್ದರಾಮಯ್ಯ ಬಣದಲ್ಲಿದ್ದಂಥವ್ರು, ಸಿದ್ದರಾಮಯ್ಯಗೆ ಬೆಂಬಲವನ್ನು ಸೂಚಿಸ್ಕೊಂಡಿದ್ದಂಥವ್ರು. ಏನು ಎರಡು ಬಣ ಅಂತ ಹೇಳ್ತಿದ್ದೀವಿ ನಾವು ರಾಜ್ಯದಲ್ಲಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅಂತ. ಬಟ್ ಇದೀಗ ಸಿದ್ದರಾಮಯ್ಯ ಬೆಂಬಲಿಗರಾದಂಥವ್ರು, ಅವರ ಒಂದು ಟೀಮ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇರೋವಂಥವ್ರು. ಸೊ ಹಾಗಾಗಿ ಸಿದ್ದರಾಮಯ್ಯನ ಬೆನ್ನು ಬಿದ್ದಿದ್ದಾರೆ. ಈಗ ರಾಜಕೀಯದಿಂದ ನಿವೃತ್ತಿ ಪಡೆದಿದ್ರು ಅಥವಾ ನಾನು ಮುಂದೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು, ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿದ್ರು ಕೂಡ ರಾಜಕೀಯವಾಗಿ ಸಿದ್ದರಾಮಯ್ಯಗೆ ಇದ್ದಂಥ ವರ್ಚಸ್ಸಿನ ಕಡಿಮೆ ಆಗಿಲ್ಲ. ಇದ್ದಾರೆ, ಅಧಿಕಾರ ಬೇರೆಯವರು ವಹಿಸ್ಕೊಂಡಿರ್ಬೋದು, ಬಟ್ ರಾಜಕೀಯವಾಗಿ ಅಷ್ಟು ಈಸಿಯಾಗಿ ಹಿಂದೆ ಸರಿಯೋದಕ್ಕೂ ಕೂಡ ಆಗೋದಿಲ್ಲ ಸಿದ್ದರಾಮಯ್ಯ. ಹಾಗಾಗಿ ದೆಹಲಿಯ ಪ್ರಯಾಣ ಕೂಡ ಬೆಳೆಸಿರುವಂಥದ್ದು. ದೆಹಲಿಗೆ ಹೋಗಿ ಚರ್ಚೆ ಮಾಡಿ ನೋಡಿ, ಮಾಜಿ ಸಿಎಂ ಆಗಿದ್ರೂ ಕೂಡ ಸಿದ್ದರಾಮಯ್ಯ ಮುಂದಾಳತ್ವ ಬೇಕು. ಯಾವ ಕಾರಣಕ್ಕೆ ಅಂತ ಅಂದರೆ ರಾಜ್ಯದಲ್ಲಿ ಇರುವಂಥ ಹಿಡಿತ, ಸಿದ್ದರಾಮಯ್ಯ ಕೈಯಲ್ಲಿ ನಡ್ಕೊಂಡು ಬಂದಂಥ ದಾರಿ, ನಡೆಸಿದಂಥ ರಾಜಕೀಯ, ನಡೆಸಿದಂಥ ರೀತಿ, ಸದ್ಯಕ್ಕೆ ಬೆಂಬಲಿಗರನ್ನ ಒಟ್ಟುಗೂಡಿಸ್ಕೊಂಡು ನೋಡಿ, ಈಗ ಯಾರಿಗೆ ಅವಕಾಶ ಸಿಗುತ್ತೋ ಯಾರಿಗೆ ಅವಕಾಶ ಸಿಗಲ್ವೋ ಗೊತ್ತಿಲ್ಲ. ನಾವು ಒಂದು ಲಿಸ್ಟನ್ನು ಹೇಳ್ಬೋದು, ಒಂದಿಷ್ಟು ಅಂದಾಜನ್ನು ಪಡಿಸ್ಕೊಂಡು ಅಂದಾಜು ಮಾಡಿ ಒಂದು ಲಿಸ್ಟನ್ನು ನಾವು ತೆಗೆದುಕೊಳ್ಬೋದು. ಬಟ್ ಹೈಕಮಾಂಡ್ ಒಂದು ಫೈನಲ್ ಲಿಸ್ಟನ್ನು ಮಾಡಿದೆಯಲ್ವಾ, ಆ ಲಿಸ್ಟ್ ಬಿಡುಗಡೆ ಆದಾಗ, ರಿಲೀಸ್ ಆದಾಗ ಯಾರು ಎಲ್ಲಿ ಅಸಮಾಧಾನಗೊಳ್ತಾರೆ, ಯಾರಿಗೆ ಎಲ್ಲಿ ಬೇಸರ ವ್ಯಕ್ತವಾಗುತ್ತೆ, ಯಾರೆಷ್ಟು ಬಂಡಾಯ ಹೇಳ್ಬೋದು, ಸಾಕಷ್ಟು ಸವಾಲುಗಳಿದ್ದಾವೆ. ಅವುಗಳನ್ನೆಲ್ಲ ಎದುರಿಸಬೇಕಾದಂಥದ್ದು ಹೈಕಮಾಂಡ್.